ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನೀವೆಲ್ಲ ನೋಡ್ತಾ ಇರೋ ಹಾಗೆ ಇದು ಬ್ಯಾಸ್ಕೆಟು ಗಿಫ್ಟ್ ಥರನೂ ಬಂದಿರುತ್ತೆ. ಇಲ್ಲ ಇವಾಗೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಟು ಅದನ್ನು ಕೊಟ್ಟಿರ್ತಾರೆ. ಇದು ಕಲೆಕ್ಟಾಗಿ ಜಾಸ್ತಿ ಆಗಿರುತ್ತೆ. ಇಲ್ಲ 10 ರೂಪಾಯಿ ಅಷ್ಟೇ ಕೊಟ್ಟರೆ ಈ ಥರ ಬ್ಯಾಸ್ಕೆಟ್ ಸಿಗುತ್ತೆ ನಿಮಗೆ. ಆ ಬ್ಯಾಸ್ಕೆಟ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಯೂಸ್ಫುಲ್ ಆಗೋ 3 ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡೋ ಅಂಥ ಒಂದು ಆರ್ಗನೈಸರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಒಂದು ಬಟ್ಟೆದೇ ದಾರ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಟೈನ್ ದಾರ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಕಾಟನ್ ದಾರನೂ ಯೂಸ್ ಮಾಡ್ಕೋಬೋದು. ಇದು ಎಲ್ಲರಿಗೂ ಇದು ಆರಾಮಾಗಿ ಸಿಗುತ್ತೆ, ಮನೇಲಿ ಇದ್ದೇ ಇರುತ್ತೆ ವೇಸ್ಟ್ ಬಟ್ಟೆದು ಅಂತ ಎಲ್ಲರಿಗೂ ಸಿಗುತ್ತೆ ಈಸಿಯಾಗಿ ಅಂದ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದಪ್ಪ ದಾರ, ಟೈನ್ ದಾರ ತಪ್ಪರೆ ಕಾಟನ್ ದಾರ ತೊಗೊಂಡು ಈ ಥರ ಬುಟ್ಟಿ ಹೋಲಲ್ಲೇ ಏನೂ ಮಾಡೋಂಗಿಲ್ಲ, ಬುಟ್ಟಿ ಹೋಲೊಳಗೆ ಈ ಥರ ದಾರನ ಎಳ್ಕೊಂಡು ಮಧ್ಯದಲ್ಲೇ ನಿಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಒಂದು ಮಧ್ಯದಲ್ಲಿ ಸೇಫ್ಟಿ ನಾಟ್ ಹಾಕ್ಕೊಂಡ್ರೆ ಅದು ಅಲ್ಲೇ ಸ್ಟೇ ಆಗುತ್ತೆ, ಹಿಂದೆ ಮುಂದೆ ಜಗ್ಗಾಡೋದಿಲ್ಲ. ಆ ಥರ ನಾಟ್ ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸ್ಮಾಲ್ ಬ್ಯಾಸ್ಕೆಟು ತಪ್ಪರೆ ಸೇಮ್ ಸೈಜ್ ಬ್ಯಾಸ್ಕೆಟ್ ಇದ್ದರೂ ಓಕೆ, ಅದು ದಾರದೊಳಗೆ ಸೇರಿಸಿ ಈ ಥರ ನಾಟ್ ಮಾಡಿಕೊಂಡ್ರೆ ಬ್ಯೂಟಿಫುಲ್ ಆಗಿರೋ ಆರ್ಗನೈಸರ್ ರೆಡಿ ಆಗುತ್ತೆ. ನೋಡಿ, ಇದನ್ನು ಈ ಥರ ವಾರ್ಡ್ರೋಬಲ್ಲಿ ಹೈಡ್ ಮಾಡೋ ಥರ ಹ್ಯಾಂಗ್ ಮಾಡಿದ್ರೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಈ ಥರ ವಾರ್ಡ್ರೋಬ್ ಒಳಗಡೆ ಹ್ಯಾಂಗ್ ಮಾಡಿದ್ದೀನಿ, ಒಂದು ಹ್ಯಾಂಗಿಂಗ್ ಕ್ಲಿಪ್ ಹಾಕಿ, ಸೊ ದಟ್ ನನ್ನ ನ್ಯಾಪ್ಕಿನ್ಸೋ ತಪ್ಪಿದ್ರೆ ಆನಿಯನ್ನೋ ತಪ್ಪಿದ್ರೆ ಬೆಳ್ಳುಳ್ಳಿ ಏನಾದರೂ ಇದ್ರೊಳಗೆ ಇಡ್ಬೋದು. ಸ್ವಲ್ಪ ವೆಯ್ಟ್ ನೋಡ್ಕೊಂಡು ಇಡಿ, ಯಾಕಂದರೆ ಅದು ನಾವು ಹುಕ್ಗೆ ಹ್ಯಾಂಗ್ ಮಾಡಿರ್ತೀವಲ್ಲ, ಅದು ವೆಯ್ಟ್ ನೋಡ್ಕೊಂಡು ಹ್ಯಾಂಗ್ ಮಾಡಿದ್ರೆ ಸೂಪರ್ ಈಸಿಯಾಗಿರೋ ಒಂದು ಆರ್ಗನೈಸರ್ ರೆಡಿ ಆಗುತ್ತೆ. ನೋಡಿ, ಈ ಥರ ಬಾಗಿಲು ಹಿಂದ್ಗಡೆ ಒಂದು ಸ್ಟಿಕ್ಕಿಂಗ್ ಹುಕ್ ಹಾಕಿ ಹ್ಯಾಂಗ್ ಮಾಡಿ ಈ ಥರ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಬೇಕಾದರೆ ನೀವು ಡೋರ್ನ ಕ್ಲೋಸ್ ಮಾಡಿದ್ರೆ ಅದು ಹೊರ್ಗಡೆಗೂ ಕಾಣಿಸೋದಿಲ್ಲ ಮತ್ತು ಒಂದು ಸ್ಪೇಸ್ ಸೇವಿಂಗು ಒಂದು ಕ್ಲೆವರ್ ಐಡಿಯಾ ಆಗಿ ವರ್ಕ್ ಆಗುತ್ತೆ. ಹಾಗೆ ನಾನು ಎಕ್ಸಾಂಪಲ್ಗೆ ಶವರ್ಗೆ ಹ್ಯಾಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಅಲ್ಲೂ ಸೇಮ್ ಸ್ಟಿಕ್ ಹುಕ್ ಹಾಕಿ ನೀವು ಬಾತ್ರೂಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಯೂಸ್ಫುಲ್ ಆಗುತ್ತೆ ಅಲ್ವಾ. ಒಂದು ಆರ್ಗನೈಸರ್ನ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು, ಆಮೇಲೆ ಎಲ್ಲಿ ಬೇಕಾದ್ರಲ್ಲಿ ಯೂಸ್ ಮಾಡ್ಬೋದು. ಹಾಗೆ ಮುಂದೆ ಇನ್ನೊಂದು ಐಡಿಯಾ ಅಂದರೆ ನಾನು ಇದನ್ನು ಪ್ಲ್ಯಾಂಟರ್ ಸ್ಟ್ಯಾಂಡಾಗಿ ಯೂಸ್ ಮಾಡೋಣ ಅಂತ ಮಾಡಿದ್ದು. ಆ್ಯಕ್ಚುಲಾಗಿ ನೀವು ಇವಾಗ ಎಲ್ಲ ಮನೆಯೂ ಚಿಕ್ಕದಾಗಿರುತ್ತೆ, ಎಲ್ಲರಿಗೂ ಪ್ಲ್ಯಾಂಟ್ಸ್ ಇಟ್ಕೋಬೇಕು ಅಂತ ಆಸೆ ಆಗುತ್ತೆ. ಈ ಥರ ಒಂದು 2-3 ಹ್ಯಾಂಗಿಂಗ್ ಬ್ಯಾಸ್ಕೆಟ್ ಮಾಡೋದ್ರಿಂದ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿರೋ ವರ್ಟಿಕಲ್ ಗಾರ್ಡನು ರೆಡಿ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ.